ಸನಾತನ ಸ್ಫೂರ್ತಿ ಚಾನೆಲ್ಗೆ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಮಾಡರ್ನ್ ಸೌಂಡ್ ಇಂಜಿನಿಯರ್ಗಳು ಒಂದು ಮ್ಯೂಸಿಕ್ ಥಿಯೇಟರ್ ಡಿಸೈನ್ ಮಾಡೋಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಇಂದಿಗೆ ಭರ್ತಿ 500 ವರ್ಷಗಳ ಹಿಂದೆ ವಿಜಯನಗರದ ಶಿಲ್ಪಿಗಳು ಯಾವುದೇ ಆಧುನಿಕ ಟೆಕ್ನಾಲಜಿ ಇಲ್ಲದೆ ಕೇವಲ ಒಣಗಿದ ಗ್ರಾನೈಟ್ ಕಲ್ಲಿನಲ್ಲಿ ಸಪ್ತ ಸ್ವರಗಳನ್ನೇ ಕೆತ್ತಿ ನಿಲ್ಲಿಸಿದ್ರು. ಒಂದು ಕಬ್ಬಿಣದ ರಾಡ್ ಅಥವಾ ಮರದ ತುಂಡಿನಿಂದ ಈ ಕಲ್ಲನ್ನು ಮುಟ್ಟಿದ್ರೆ ಸಾಕು, ಲೋಹದ ಪಾತ್ರೆಯಿಂದ ಬರುವಂತಹ ಸಂಗೀತದ ನಾದ ಹೊರಹೊಮ್ಮುತ್ತೆ. ಗಟ್ಟಿಯಾದ ಕಲ್ಲಿನ ಒಳಗೆ ಈ ಸ್ವರಗಳು ಬಂದಿದ್ದಾದರೂ ಹೇಗೆ? ವಿಜಯನಗರದ ಇಂಜಿನಿಯರ್ಗಳು ಕಲ್ಲಿನ ಸಾಂದ್ರತೆಯನ್ನ ಬದಲಾಯಿಸಿದ್ರ ಅಥವಾ ಇದರ ಹಿಂದೆ ಯಾವುದಾದರೂ ಮರೆಯಾದ ವಿಜ್ಞಾನ ಅಡಗಿದೆಯಾ? ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಕೇವಲ ಯುದ್ಧ, ಚಿನ್ನ ಬೆಳ್ಳಿಯ ವ್ಯಾಪಾರ ಮಾತ್ರದ್ರಲ್ಲ, ಅದು ಸನಾತನ ಜ್ಞಾನದ ಪರಾಕಾಷ್ಠೆ. ಹಂಪಿಯ ವಿಠಲ ದೇವಸ್ಥಾನದಲ್ಲಿರುವ ಈ 56 ಪಿಲ್ಲರ್ಗಳನ್ನ ಮಹಾಮಂಟಪ ಅಂತ ಕರೆಯಲಾಗುತ್ತೆ. ಇತಿಹಾಸದ ಪ್ರಕಾರ ಇಲ್ಲಿ ಕೇವಲ ಪ್ರಾರ್ಥನೆ ನಡೀತಿರ್ಲಿಲ್ಲ. ರಾಜರ ಕಾಲದಲ್ಲಿ ಶ್ರೇಷ್ಠ ನರ್ತಕಿಯರು ನೃತ್ಯ ಮಾಡುವಾಗ ಸಂಗೀತಗಾರರು ಯಾವುದೇ ವಾದ್ಯಗಳಿಲ್ಲದೆ ಕೇವಲ ಈ ಕಲ್ಲುಗಳನ್ನು ನುಡಿಸಿ ಇಡೀ ಮಂಟಪದಲ್ಲಿ ನಾದಲೋಕ ಸೃಷ್ಟಿ ಮಾಡ್ತಿದ್ರು. ಯೋಚನೆ ಮಾಡಿ, ಒಂದು ಸಣ್ಣ ತಪ್ಪು ಪೆಟ್ಟು ಬಿದ್ದಿದ್ರೂ ಆ ಕಲ್ಲು ಸೌಂಡ್ ಕೊಡ್ತಿರ್ಲಿಲ್ಲ. ಹಾಗಾದರೆ ಇಷ್ಟೊಂದು ನಿಖರತೆ ಆ ಕಾಲದಲ್ಲಿ ಹೇಗೆ ಸಾಧ್ಯವಾಯಿತು? ಈ ರಹಸ್ಯವನ್ನ ಕಂಡುಹಿಡಿಯೋಕೆ ಬ್ರಿಟಿಷರು ಭಾರತದಲ್ಲಿದ್ದಾಗ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ರು. ಈ ಕಲ್ಲುಗಳ ಒಳಗೆ ಗ್ಯಾರಂಟಿ ಯಾವುದೋ ಲೋಹ ಅಥವಾ ತಾಮ್ರದ ಪೈಪ್ಗಳನ್ನ ಅಡಗಿಸಿಟ್ಟಿದ್ದಾರೆ, ಅದಕ್ಕೆ ಹೀಗೆ ಶಬ್ದ ಬರುತ್ತೆ ಅಂತ ಅಂದುಕೊಂಡ ಬ್ರಿಟಿಷ್ ಇಂಜಿನಿಯರ್ಗಳು 2 ಪಿಲ್ಲರ್ಗಳನ್ನ ಕತ್ತರಿಸಿ ನೋಡಿದ್ರು. ಆದರೆ ಕತ್ತರಿಸಿದ ನಂತರ ಅವ್ರಿಗೆ ಕಾಯ್ತಿತ್ತು ಬಿಗ್ ಶಾಕ್. ಯಾಕಂದ್ರೆ ಆ ಕಲ್ಲಿನ ಒಳಗೆ ಯಾವುದೇ ಗ್ಯಾಪ್ ಇರಲಿಲ್ಲ, ಯಾವುದೇ ಲೋಹ ಇರಲಿಲ್ಲ. ಅದು ಸಂಪೂರ್ಣವಾಗಿ ಕೇವಲ ಗಟ್ಟಿಯಾದ ಕಲ್ಲು ಮಾತ್ರ ಆಗಿತ್ತು. ಇವತ್ತಿಗೂ ಆ ಕತ್ತರಿಸಿದ ಪಿಲ್ಲರ್ಗಳನ್ನ ನೀವು ಹಂಪಿಯಲ್ಲಿ ನೋಡಬಹುದು. ಮಾಡರ್ನ್ ಸೈನ್ಸ್ ಇದನ್ನ ರೆಸೊನೆನ್ಸ್ ಇಂಜಿನಿಯರಿಂಗ್ ಅಂತ ಕರೆಯುತ್ತೆ. ಆದರೆ 500 ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರು ಕಲ್ಲಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅನ್ನ ಅರ್ಥ ಮಾಡಿಕೊಂಡಿದ್ರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸನಾತನ ಧರ್ಮದಲ್ಲಿ ಕೇವಲ ಕಲ್ಲನ್ನ ದೇವರೆಂದು ಪೂಜಿಸಲಿಲ್ಲ, ಆ ಕಲ್ಲಿನಲ್ಲೂ ಜೀವ ಮತ್ತು ನಾದವನ್ನ ತುಂಬುವ ವಿಜ್ಞಾನ ನಮಗಿತ್ತು. ಹಂಪಿಯ ಈ ಮ್ಯೂಸಿಕಲ್ ಪಿಲ್ಲರ್ಗಳು ಕೇವಲ ಪ್ರವಾಸಿಗರು ಬಂದು ನೋಡುವ ಜಾಗವಲ್ಲ, ಅದು ನಮ್ಮ ಭಾರತೀಯ ಇಂಜಿನಿಯರಿಂಗ್ನ ಹೆಮ್ಮೆಯ ಪ್ರತೀಕ. ನಮ್ಮ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿರೋ ಇಂತಹ 10 ಸನಾತನ ರಹಸ್ಯಗಳನ್ನ, ಅಚ್ಚರಿಗಳನ್ನ ನೀವು ಇನ್ಮುಂದೆ ತಿಳ್ಕೋಬೇಕಾ? ಹಾಗಾದ್ರೆ ತಕ್ಷಣವೇ ನಮ್ಮ ಸನಾತನ ಸ್ಫೂರ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಹೆಮ್ಮೆ ಅನ್ಸಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ರೋಚಕ ವಿಡಿಯೋದಲ್ಲಿ. ನಮಸ್ಕಾರ.